ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ಕಿಚನ್. ಇವತ್ತು ಸ್ಪೆಷಲಾಗಿ ಎಣ್ಣೆ ಬದನೆಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೊ ಎಣ್ಣೆ ಬದನೆಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಒಂದು ಚಿಕ್ಕ ಬೌಲ್ನಲ್ಲಿ ಶೇಂಗಾ ತೊಗೊಳ್ತಾ ಇದ್ದೀನಿ. ಆ ಶೇಂಗಾನ ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಅವೆಲ್ಲ ಕೆಂಪುಗಾದಮೇಲೆ 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕೊತ್ತಂಬರಿ ಕಾಳು, ಆಮೇಲೆ ಫ್ರೆಶ್ ಆಗಿರೋ ಕರಿಬೇವನ್ನ ತೊಗೊಂಡು ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಸೇರಿಸಿ, ಒಣ ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಹಾಕ್ಕೊಂಡು, ಹುಚ್ಚೆಳ್ಳು ಪುಡಿ ಅಂತೀವಿ, ಗುರಾಳ್ ಪುಡಿ ಕೂಡ ಅಂತ ಕರೀತಾರೆ, ಅದನ್ನು ಹಾಕ್ಕೊಂಡು ಎಲ್ಲದನ್ನು ಮೊದಲು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನೆಲ್ಲ ಪುಡಿಯಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಎಣ್ಣೆ ಏನು ಸೇರಿಸ್ಕೊಂಡಿಲ್ಲ, ಹಾಗೆ ಪುಡಿ ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪನೇ ಅಡುಗೆ ಎಣ್ಣೆ ಸೇರಿಸ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೊದಲು ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಕಡಿಮೆ ಅನಿಸಿದ್ರೆ ಇನ್ನು ಸ್ವಲ್ಪ ಹಾಕ್ಕೋಬೋದು. ಸ್ವಲ್ಪನೇ ಹಾಕ್ಕೊಳ್ತಾ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆದರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮರಿದೇನೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಈಗ ಬದನೆಕಾಯಿ ಒಳಗಡೆ ಫಿಲ್ ಮಾಡ್ಕೊಳ್ಳೋ ಮಸಾಲೆ ರೆಡಿ ಆಯಿತು. ಈಗ ನಾನೊಂದಷ್ಟು ಎಳೆ ಬದನೆಕಾಯಿನ ತೊಗೊಂಡಿದ್ದೀನಿ. ಎಳೆ ಬದನೆಕಾಯಿ ಆದರೆ ಬೇಗ ಬೇಯುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಳೆ ಬದನೆಕಾಯಿನ ಒಂದಷ್ಟು ತೊಗೊಂಡು ಅದನ್ನು ತುಂಬನ ಅರ್ಧ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅರ್ಧದಷ್ಟು ಕಟ್ ಮಾಡಿಕೊಂಡು ಅದನ್ನು ನೋಡಿ ಈ ಥರ ಸೆಂಟ್ರಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಸೆಂಟ್ರಲ್ಲಿ ಕಟ್ ಮಾಡಿಕೊಂಡು ಒಳಗಡೆ ಏನಾದರೂ ಹುಳುಕು ಆ ಥರ ಏನಾದರೂ ಇದ್ದರೆ ಅದನ್ನು ನೋಡಿಕೊಂಡು ತಗೊಳ್ಳಿ. ನೋಡಿ, ಬದನೆಕಾಯಿ ಚೆನ್ನಾಗಿದೆಯೋ ಇಲ್ಲೋ ಅಂತ ಫಸ್ಟು ನೋಡ್ಕೋಬೇಕು. ಅದನ್ನು ಮತ್ತೆ ನೀರಲ್ಲಿ ಹಾಕೋಬೇಕು. ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕೋದ್ರಿಂದ ಬದನೆಕಾಯಲ್ಲಿರೋ ಕಹಿ ಕಡಿಮೆ ಆಗುತ್ತೆ, ಕಲರ್ ಕೂಡ ಕಡಿಮೆ ಆಗುತ್ತೆ, ಹಾಗೆ ನೀಟಾಗಿ ವಾಶ್ ಮಾಡಿದ್ರೆ ಕೂಡ ಆಗುತ್ತೆ. ಇವಾಗ ರೆಡಿಯಾಗಿರೋ ಮಿಕ್ಸ್ಚರ್ನ ಬದನೆಕಾಯಿ ಒಳಗಡೆ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಬದನೆಕಾಯಿ ಒಳಗಡೆ ಕರೆಕ್ಟಾಗಿ ಫಿಲ್ ಮಾಡಿಕೊಂಡು ಪೂರ್ತಿ ಕವರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ನಾನು ಪೂರ್ತಿಯಾಗಿ ಫಿಲ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ಚರ್ನ ತೀರಾ ಗಟ್ಟಿಯಾಗಿ ರೆಡಿ ಮಾಡ್ಕೋಬೇಡಿ, ಒಂದು ಸ್ವಲ್ಪ ಸ್ಮೂತಾಗಿ ಇರಲಿ. ಪೂರ್ತಿ ಗಟ್ಟಿ ಆದರೆ ಒಳಗಡೆ ಫಿಲ್ ಮಾಡ್ಕೊಂಡಾಗ ಅದು ಬೇಯೋದಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮೀಡಿಯಮ್ ರೇಂಜಲ್ಲಿ ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಎಲ್ಲ ಬದನೆಕಾಯಿ ಒಳಗಡೆ ಅದನ್ನ ತುಂಬಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಬದನೆಕಾಯಿ ಎಲ್ಲ ರೆಡಿ ಆಯಿತು. ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಈರುಳ್ಳಿನ ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಮತ್ತು 1 ಟೊಮೊಟೊನ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ಕುಕ್ಕರಲ್ಲಿ 1 ಲೀಟ್ರ್ ಕುಕ್ಕರಲ್ಲಿ ಬದನೆಕಾಯಿನ ಮೊದಲು ಈ ಥರ ಕೆಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಟೊಮೊಟೊ, ಹಾಗೆ ಒಂದು ಬದನೆಕಾಯಿ ಕೆಟ್ಟಿರೋವಾಗ ಅದನ್ನ ತೆಗೆದು ಉಳುಕಿರೋದನ್ನ ತೆಗೆದುಬಿಟ್ಟು ಉಳಿದಿರುತ್ತಲ್ವ ಆ ಬದನೆಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ನೀರು ಹಾಕೋಬಾರ್ದು. ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಕುಕ್ಕರ್ನ 2 ವಿಸಿಲ್ ಬರ್ಸ್ಕೊಳ್ತಾ ಇದ್ದೀನಿ. ನೋಡಿ, 2 ವಿಸಿಲ್ ಆಗಿದೆ. ಬದನೆಕಾಯಿ ಬೆಂದಿದೆ. ಇವಾಗ ಈ ಥರ ಬೆಂದಿದೆ. ಇವಾಗ ಇನ್ನು ಸ್ವಲ್ಪ ಮಸಾಲೆ ಉಳಿದಿರುತ್ತಲ್ವ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಪಲ್ಯಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ 1-2 ಕುದಿ ಕುದಿಸ್ಕೋಬೇಕು ಅಷ್ಟೇ. ಜಾಸ್ತಿ ಕುದಿಸ್ಕೊಂಡ್ರೆ ಬದನೆಕಾಯಿ ಒಳಗಡೆ ಇರೋ ಮಸಾಲೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಸೊ 1-2 ಕುದಿ ಕುದಿಸ್ಕೊಂಡು ಒಂದು 5 ಮಿನಿಟ್ಸ್ ಕುದಿಸ್ಕೊಂಡ್ರೆ ಸಾಕು. ಕುದಿಸ್ಕೊಂಡ್ರೆ ಎಣ್ಣೆ ಬದನೆಕಾಯಿ ರೆಡಿ ಟು ಈಟ್. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಸಾಲೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಒಬ್ಬೊಬ್ಬರು ಒಂಥರ ಮಸಾಲೆ ರೆಡಿ ಮಾಡ್ಕೋತಾರೆ, ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಮರಿದೇನೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ರೆಸಿಪಿ ತೋರಿಸ್ಬೇಕು ಅಂತ ಕಮೆಂಟ್ ಮಾಡಿ. ನಾನು ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ.
ಇನ್ನೊಂದು ರೆಸಿಪಿ ಜೊತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಥ್ಯಾಂಕ್ ಯು. ಬಾಯ್.